ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿನ ಸಿದ್ಧಗಿರಿ ಮಠ, ಇದಕ್ಕೆ ಕನ್ನೇರಿ ಮಠ ಅಂತಲೂ ಕೂಡ ಕರೀತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ದಿನ ಅಂದರೆ 2-3 ಡೇಸ್ ಬ್ಯಾಕ್ ನಾನು ಕಲ್ಲೋಳಿಯ ಫಾರ್ಮ್ ಹೌಸ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವಿಡಿಯೋಗೆ ಸಿಕ್ಕಿರುವಂಥ ಸಪೋರ್ಟ್ ನನ್ನ ಈ 10 ತಿಂಗಳ ಯೂಟ್ಯೂಬ್ನ ಒಂದು ಜರ್ನಿಯಲ್ಲಿ ಯಾವ ಒಂದು ವಿಡಿಯೋಗೂ ಸಿಕ್ಕಿಲ್ಲ. ಮಾನಿಟೈಸ್ ಆದಮೇಲೆ ದಿನಕ್ಕೆ 100 ವ್ಯೂಸ್ ಬರೋಕ್ಕೂ ನಾನು ವಿಡಿಯೋಸ್ ತಿನ್ಕಾತಿದ್ದು. ಈ ಒಂದು ವಿಡಿಯೋಸ್ ಜಸ್ಟ್ 3 ಡೇಸ್ದಾಗ 5,000 ವ್ಯೂಸ್ ರೀಚ್ ಆಗೈತಿ. ಈ ಒಂದು ಹ್ಯಾಪಿ ಮೂಮೆಂಟ್ಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಕನ್ನೇರಿ ಮಠದ ಬಗ್ಗೆ ತಿಳಿಯೋಣ. ಕನ್ನೇರಿ ಮಠದ ಎಂಟ್ರೆನ್ಸ್ದಾಗ ಹಾವಿನ ಸಿಂಬಿಯ ಮೇಲೆ ಮಲಗಿದಂಥ ವಿಷ್ಣುವಿನ ಮೂರ್ತಿ ಅಂತಾರೆ, ಕೆತ್ತನೆ ಅಂತಾರೆ. ಇದಕ್ಕೆ ಸಿಮೆಂಟ್ನಿಂದ ರೆಡಿ ಮಾಡಿದಾರ ನೋಡ್ರಿ. ಇಲ್ಲಿ ಅದಷ್ಟೇ ಅಲ್ಲದ ಒಂಟೆ, ಆನೆ, ಕುದುರೆಗಳನ್ನ ತೋರಿಸುವಂತ ಚಿತ್ರಣಗಳನ್ನ ಇಲ್ಲಿ ರೆಡಿ ಮಾಡಿದ್ದಾರೆ ನೋಡ್ರಿ. ಇದನ್ನೆಲ್ಲ ನೋಡ್ಕೊಂತ ಹಂಗ ಮುಂದಕ್ಕೆ ಬಂದಾಗ ನಮಗೆ ಕಂಡಿದ್ದು ಪರಮೇಶ್ವರ ಮತ್ತೆ ನಂದಿ ವಿಗ್ರಹ. ನಮಸ್ಕಾರ ಮಾಡ್ಕೊಂಡು ಮುಂದೆ ಹೊಂಟು ಅಲ್ಲಿ ನಮಗೆ ಕಂಡಿದ್ದು ನಮ್ಮ ಶಾಸ್ತ್ರೀಯ ನೃತ್ಯಗಳನ್ನ ತೋರಿಸುವಂತ ದೃಶ್ಯಗಳು. ನಮ್ಮ ಶಾಸ್ತ್ರೀಯ ನೃತ್ಯಗಳು ಯಾವಂತ ಗೊತ್ತದವೇನ್ರಿ? ಇವೇ ಭರತನಾಟ್ಯ, ಕಥಕ, ಮಣಿಪುರಿ, ವೀರಗಾಸೆ, ಕಥಕಳಿ ಎಕ್ಸೆಟ್ರಾ ಅದಾವೇನ. ಬರೀ ಇಂಥದೆಯಾ? ಇನ್ನು ನಾವು ಮೇನ್ ಟಾಪಿಕ್ ಸ್ಟಾರ್ಟ್ ಮಾಡಿಲ್ಲ. ಮೇನ್ ಟಾಪಿಕ್ ಏನಂದ್ರೆ, ಈ ಕನ್ನೇರಿ ಮಠದಲ್ಲಿ ಮೊದಲು ಕಾಡಸಿದ್ದೇಶ್ವರ ಶಿವನ ದೇವಸ್ಥಾನ ಅಷ್ಟೇ ಇತ್ತು. ನಂತರ ಈ ದೇವಸ್ಥಾನದ ಸುತ್ತಮುತ್ತ ಮಠ ಹಾಗೂ ವಾಸ್ತುಶಿಲ್ಪ ಮತ್ತು ಇನ್ನಿತರ ಆಕರ್ಷಣೀಯ ಮೈದಾನಗಳನ್ನು, ಉದ್ಯಾನವನಗಳನ್ನ ರೆಡಿ ಮಾಡಿದ್ದಾರೆ. ಈ ಕನ್ನೇರಿ ಮಠದಲ್ಲಿರುವಂಥ ವಸ್ತು ಸಂಗ್ರಹಾಲಯ ಸುಮಾರು 7 ಎಕರೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕನ್ನೇರಿ ಮಠದ ಶಿವ ಅಥವಾ ಕಾಡಸಿದ್ದೇಶ್ವರ ದೇವಸ್ಥಾನದ ಹೊರಭಾಗದಾಗ ಗಣೇಶನ ವಿಗ್ರಹವನ್ನು ನೋಡ್ಬೋದು ನೀವು ಇಲ್ಲಿ. ಇವರು ಈ ಕನ್ನೇರಿ ಮಠದ ಹಿಂದಿನ ಸ್ವಾಮಿಗಳಾಗಿರ್ತಾರೋ. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಒಂದೊಂದು ಕಡೆ ಎಲ್ಲ ದೇವಸ್ಥಾನ ಒಳಗೂ ಕ್ಯಾಮ್ರಾ ನಾಟ್ ಅಲೌಡ್ ಅಂತ ಹಾಕಿರ್ತಾರೋ. ಈ ಒಂದು ದೇವಸ್ಥಾನದಲ್ಲಿ ಗರ್ಭಗುಡಿ ಮಠನೂ ಕ್ಯಾಮ್ರಾ ತಗೊಂಡು ಹೋದ್ರೆ ಯಾರು ಏನೋ ಹೇಳಿಲ್ಲ. ಇದು ಗುರುದೇವ ಧ್ಯಾನ ಮಂದಿರ 48ನೇ ಮಠಾಧಿಪತಿಗಳಾದ ಶ್ರೀ ಮುಪ್ಪಿನ ಕಾಡ ಸಿದ್ದೇಶ್ವರ ಸ್ವಾಮೀಜಿಗಳು ಲಿಂಗೈಕ್ಯರಾದಂಥ ಸ್ಥಳ ಇದು. ಈ ಒಂದು ಮಠ ಯಾವ ಥರ ಶೈನ್ ಹೊಡೆಯತೈತಿ ನೋಡ್ರಿ. ಇದು ಯಾವ ಕಲ್ಲಿನಿಂದ ನಿರ್ಮಾಣ ಮಾಡಿದಾರೇನೋ, ಅಮೃತ ಶಿಲೆ ಥರ ಬ್ರೈಟ್ ಐತಿ. ಇನ್ನು ಚಲೋ ಇದೆ ಅಜ್ಜಾರಿ. ಯಾವ ಪ್ಲೇಸ್ ಇದೆ? ಇದು ಕನ್ನೇರಿ ಮಠ ರೀ. ಏನೇನು ನೋಡ್ರಿ ಇಲ್ಲಿ? ಇಲ್ಲಿ ದೇವರು, ಅಜ್ಜಾರು, ಸಾಮೂರು ಎಲ್ಲಾರು ಬರ್ರಿ ಫ್ರೆಂಡ್ಸ್. ಪಲಾವ್ ಚಿತ್ರಾನ್ನ, ಚಿತ್ರಾನ್ನ ಇದು ಮಾಡತಾನ ನೋಡವ. ಬಾಸ್ ಕಾಬರ್ ಹೊಡಿಯೋರು ಮುಂದೆ ರೊಬ್ಬ ಹಿಂದಿಗೆ ಅದಾನ. ಹಿಂಗೆ ಯಾವ ಸಾಪ ಆಯ್ತಾ? ಕಿಲ್ ಬಿಲ್ 60 ರೂಪಾಯಿ. ಏನು ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಒಂದು ಸ್ಥಳ ಕುಟುಂಬ ಸಮೇತ ಹೋಗಿ ನೋಡಬಹುದಾದಂಥ ಸ್ಥಳ ಐತಿ. ಈ ಒಂದು ಜಾಗವನ್ನು ನೋಡಕ ಒಂದಿನ ಫುಲ್ ಬೇಕಾ. ಒಂದಿನ ಹೋಗಿ ನೋಡಿದ್ರು ಮುಗಿಯೋದಿಲ್ಲ, ಅಷ್ಟೊಂದು ದೊಡ್ಡದಾದಂಥ ಸ್ಥಳ ಐತಿ. ಉದ್ಯಾನವನಗಳು, ವಸ್ತು ಸಂಗ್ರಹಾಲಯಗಳು ಮತ್ತು ಸಣ್ಣ ಸಣ್ಣ ಹುಡುಗರು ಆಟ ಆಡೋಕ್ಕೆ ನಿರ್ಮಾಣ ಮಾಡಿದ್ದಾರೆ. ನೀವು ನೋಡಿದ್ರಿ. ಈ ಒಂದು ಸಿದ್ಧಗಿರಿ ಮಠದಲ್ಲಿ ಗ್ರಾಮ ಜೀವನವನ್ನು ಚಿತ್ರಿಸುವ ಸಿದ್ಧಗಿರಿ ಗ್ರಾಮ ಜೀವನದ ಮೇನದ ವಸ್ತು ಸಂಗ್ರಹಾಲಯ ಐತಿ. ಅಂದ್ರೆ ಸಿದ್ಧಗಿರಿ ಪ್ರಾಚೀನ ಗ್ರಾಮ ಅಂದ್ರೆ ಹಳ್ಳಿ ಜೀವನ ಹೆಂಗಿರ್ತೈತಿ, ಈಗ ಒಂದು ಊರೊಳಗೆ ಜನರು ಜೀವನ ಹೆಂಗೆ ನಡಿತೈತಿ, ದಿನ ಅವ್ರು ಏನೇನು ಮಾಡ್ತಾರೆ ಎಲ್ಲವನ್ನು ತೋರಿಸುವಂಥ ದೃಶ್ಯವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಳ್ಳಿ ಜೀವನ ಇಲ್ಲಿ ಒಳಗಡೆ ಮಹಾಭಾರತ ಮತ್ತು ರಾಮಾಯಣದ ಸನ್ನಿವೇಶಗಳನ್ನ ತೋರಿಸುವಂಥ ದೃಶ್ಯಗಳು ಇದಾವಂತ. ಟಿಕೆಟ್ ಪರ್ ಹೆಡ್ 200 ಐತಿ. ನಮ್ಮ ಹುಡುಗರು ಇದಕ್ಕಿಂತ ಹಾಸ್ಟಾರ್ದಾಗ ನೋಡುವಂತ್ರೆ ಬರ್ರಿ, HD ಇರ್ತಾವೆ, ಫುಲ್ ಕ್ಲಿಯರು ಇರ್ತಾವ ಅಂದರು. ಸೊ ನೋಡೋದು ಕ್ಯಾನ್ಸಲ್ ಆಯಿತು. ಈ ಒಂದು ಮಟ್ಟದಲ್ಲಿ 2,000ರಿಂದ 3,000 ಆಕಳುಗಳು ಅದಾವಂತ. ಆ ಆಕಳುಗಳು ಹಾಕುವ ಸಗಣಿಯಿಂದ 30ರಿಂದ 40 ಐಟಮ್ ರೆಡಿ ಮಾಡ್ತಾರಂತ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋಗೆ ಸದ್ಯಕ್ಕೆ ಬಾಯ್ ಹೇಳೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.